ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಪಂಡಿತನಾದವನು ಪ್ರಾಣಿಗಳಲ್ಲಿ ಅಥವಾ ವಿದ್ವಾಂಸರಲ್ಲಿ ವಿದ್ವತ್ ಪಡೆದಂಥವರ ವ್ಯಕ್ತಿಗಳಲ್ಲಿ ಆನೆ, ನಾಯಿ ಇತ್ಯಾದಿಗಳೆಲ್ಲವನ್ನೂ ಕೂಡ ಸಮಾನವಾಗಿ ಕಾಣ್ತಾರೆ. ಅವುಗಳಲ್ಲಿರ್ತಕ್ಕಂಥ ಬ್ರಹ್ಮನನ್ನೇ ಕಾಣ್ತಾರೆ. ಆ ರೀತಿ ಕಾಣುವಂಥ ಯೋಗಿ ಏನಿದ್ದಾನೆ ಅವನು ಜೀವಂತ ಇದ್ದಾಗಲೇ ಮುಕ್ತಿಯನ್ನು ಪಡಿತಾನೆ, ಅವನಿಗೆ ಮೋಕ್ಷ ಪ್ರಾಪ್ತಿಯಾದಂತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಶ್ರೀಕೃಷ್ಣ. ಮತ್ತೆ ಮುಂದುವರೆದು ಈಗ ಏನು ಹೇಳ್ತಾರೆ ನೋಡೋಣ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಚೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರ ಸನ್ಮೂಢೋ ಬ್ರಹ್ಮವಿದ್ಬ್ರಹ್ಮಣಿ ಸ್ಥಿತಃ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾರಲ್ಲಿ ಸ್ಥಿರ ಬುದ್ಧಿ ಇರುತ್ತೋ ಅವನಲ್ಲಿ ಯಾವುದೇ ಮೋಹವೂ ಇಲ್ಲದೆ ಬ್ರಹ್ಮನಲ್ಲಿಯೇ ಅವನು ಸ್ಥಿರವಾಗಿ ಇರುವಂಥ ಬುದ್ಧಿ ಉಳ್ಳವನು, ಅವನಿಗೆ ಪ್ರಿಯವಾದ ವಸ್ತುವಿನಲ್ಲಿ ಇಚ್ಛೆನೂ ಇರಲ್ಲ, ಅಪ್ರಿಯವಾದ ವಸ್ತುವಿನ ಬಗ್ಗೆ ದ್ವೇಷವೂ ಇರಲ್ಲ. ಅವನು ನಿಜವಾದ ಸ್ಥಿರ ಬುದ್ಧಿಯುಳ್ಳವನು. ಯಾರಿಗೆ ಸ್ಥಿರ ಬುದ್ಧಿ ಇದೆಯೋ ಅವನಿಗೆ ಪ್ರಿಯವಾದಂತಹ ವಸ್ತುಗಳ ಮೇಲೆ ವ್ಯಾಮೋಹ ಇಚ್ಛೆನೂ ಬರಲ್ಲ, ಅಪ್ರಿಯವಾದ ವಸ್ತುಗಳ ಮೇಲೆ ದ್ವೇಷವೂ ಬರಲ್ಲ. ಅವನು ಸ್ಥಿರವಾದವನು ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಯಾವುದೇ ಒಂದು ವಸ್ತುವಿನ ಮೇಲೆ ಮೋಹ ಇರಲ್ಲ, ಸದಾಕಾಲ ಬ್ರಹ್ಮನಲ್ಲಿಯೇ ಇರ್ತಾನವನು. ಪ್ರಿಯವಾದದ್ದು ಬಂದಾಗ ಹಿಗ್ಗೋದು, ಅಪ್ರಿಯವಾದದ್ದು ಬಂದಾಗ ಕುಗ್ಗೋದು ಎರಡೂ ಅವನಲ್ಲಿರಲ್ಲ. ಅಂಥ ಬುದ್ಧಿಯುಳ್ಳವನಿರ್ತಾನೆ ಅಂತ ಹೇಳ್ದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅಂತ ಹೇಳ್ತಾರೆ. ಅಂದರೆ ಹೊರಗಿನ ವಿಷಯಗಳು, ಬಾಹ್ಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವನು ತನ್ನಲ್ಲಿಯೇ ಸುಖವನ್ನು ಪಡಿತಾನೆ. ಅವನು ಹೊರಗಿನ ವಸ್ತು ವಿಷಯಗಳ ಗೋಜಿಗೆ ಹೋಗಲ್ಲ, ತನ್ನಲ್ಲಿಯೇ ಬ್ರಹ್ಮತ್ವವನ್ನು ಹೊಂದಿ ತನ್ನಲ್ಲಿಯೇ ಎಲ್ಲ ಸುಖವನ್ನು ಪಡಿತಾನವನು. ಅಂಥವನು ಇರ್ತಾನೆ. ಆಮೇಲೆ ಅವನು ಬ್ರಹ್ಮಯೋಗದಿಂದ ಕೂಡಿದಂಥವನಾಗಿರ್ತಾನವನು. ಅವನಿಗೆ ಅಕ್ಷಯವಾದಂಥ ಸುಖ ಅನ್ನೋದು ಪ್ರಾಪ್ತಿಯಾಗಿರುತ್ತೆ. ಅಕ್ಷಯವಾದ ಸುಖ, ಆ ಸುಖ ಅಂತಕ್ಕಂಥದ್ದು ತನ್ನೊಳಗೆ ಜಿನುಗುತ್ತಾ ಇರುತ್ತೆ. ಅಂಥ ಒಂದು ವ್ಯಕ್ತಿತ್ವವನ್ನು ಪಡೆದಿರ್ತಾನೆ. ಅವನಿಗೆ ಯಾವುದೇ ಬಾಹ್ಯ ವಸ್ತು ವಿಷಯಗಳ ಬಗ್ಗೆ ವ್ಯಾಮೋಹ ಇಲ್ಲ. ನಾವು ಅನೇಕ ಸಲ ಇದನ್ನು ನಾವು ಕಾಣ್ಬೋದು. ನಾವು ಯಾವುದಾದ್ರೂ ಒಂದು ಪೂಜೆಯನ್ನು ಅಥವಾ ಒಂದು ಧ್ಯಾನವನ್ನು ನಾವಾಗಿ ನಾವೇ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಮಾಡೋದಕ್ಕೆ ಕೂತ್ಕೊಂಡು ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಅದರಲ್ಲಿ ನಾವು ಕಳೆದಾಗ ಅವತ್ತೆಲ್ಲ ನಮಗೆ ಎಷ್ಟೋ ಆನಂದ ಇರುತ್ತೆ, ಸುಖ ಇರುತ್ತೆ. ಅದು ಯಾರೋ ಒತ್ತಡದಿಂದ ಮಾಡಿರಬಾರ್ದು, ಯಾರೋ ಸಜೆಸ್ಟ್ ಮಾಡಿದರು ಅಂತ ಮಾಡಿರಬಾರ್ದು. ತನ್ನಲ್ಲಿಯೇ ಅದು ಬರಬೇಕು. ಯಾವುದೋ ಒಂದು ಅಧ್ಯಯನ ಮಾಡಬೇಕು ಅಂತ ಆಸೆ ಬರಬೇಕು. ಅದನ್ನು ಪ್ರತಿನಿತ್ಯ ಮಾಡುವಂಥ ಅಭ್ಯಾಸ ಇರೋನಿಗೆ ಹೊರಗಿನ ವಸ್ತು ವಿಷಯಗಳೇ ಬೇಕಾಗಿಲ್ಲ. ತನ್ನಲ್ಲೇ ಆ ಸುಖ ಅನ್ನೋದು ಪ್ರಾಪ್ತಿ ಆಗ್ತಾ ಇರುತ್ತೆ. ಯಾವಾಗ ನಾವು ಹೊರಗಿನ ವಿಷಯಗಳು, ಹೊರಗಿನ ವಸ್ತುಗಳ ವಿಷಯದಿಂದ ಅವುಗಳಿಂದ ನಾವು ಸುಖವನ್ನು ಪಡಿತೀವೋ ಅವು ಕ್ಷಣಿಕ, ಸ್ವಲ್ಪ ಹೊತ್ತದಿರುತ್ತೆ ಆ ಸುಖ. ಆಮೇಲೆ ಅದು ಬೇಕಾಗಲ್ಲ. ಅದ್ರ ಮೇಲೆ ವ್ಯಾಮೋಹ ಕಡಿಮೆ ಆಗುತ್ತೆ, ನಿರಾಸೆ ಬರುತ್ತೆ, ಅಸಹ್ಯನೂ ಬಂದ್ಬಿಡುತ್ತೆ. ಅದು ಎಷ್ಟೇ ಚೆನ್ನಾಗಿರೋ ವಸ್ತು ಆಗಿರ್ಬೋದು, ಎಷ್ಟೇ ಚೆನ್ನಾಗಿರೋ ದೃಶ್ಯ ಆಗಿರ್ಬೋದು, ಎಷ್ಟೋ ಚೆನ್ನಾಗಿರೋ ವಿಷಯ ವಸ್ತುಗಳನ್ನು ಆಧರಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು. ನಾವೊಂದು ವಸ್ತುವನ್ನು ನೋಡ್ತಾ ಇರ್ತೀವಿ, ಭಾಳ ಚೆನ್ನಾಗಿದೆ ಅಂತ. ಒಂದು ಸಿನಿಮಾ ನೋಡ್ತೀವಿ, ತುಂಬ ಚೆನ್ನಾಗಿದೆ ಅಂತ. ಒಂದು ಸಲ ನೋಡಿದರೆ ತುಂಬ ಚೆನ್ನಾಗಿರುತ್ತೆ, ಎರಡನೇ ಸಲ ನೋಡಿದಾಗ ಆಗಲೇ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿರುತ್ತೆ, ಮೂರನೇ ಸಲ ನೋಡಿದಾಗ ಸಾಕಪ್ಪ ಅನಿಸ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು, ಆದರೆ ಅದು ಕ್ಷಣಿಕ. ಯಾವುದೋ ಒಂದು ದೃಶ್ಯವನ್ನು ನೋಡ್ತೀವಿ, ಎಷ್ಟೊತ್ತು ಅಂತ ನೋಡ್ತೀವಿ, ಎಷ್ಟು ಸಲ ಅಂತ ನೋಡ್ತೀವಿ, ಕೆಲವು ಕಾಲ ನೋಡಿದ ಮೇಲೆ ಅದ್ರ ಮೇಲೆ ಆಸೆ ಹೋಗುತ್ತೆ. ಜೋಗ ಜಲಪಾತ ಒಂದು ಇಡೀ ದಿನ ನೋಡ್ಬೋದು ನಾವು,
ಮಾರನೇ ದಿನ ಹೋಗು ಅಂದರೆ ಸಾಕು ನಿನ್ನೆ ನೋಡಿದ್ದೀವಿ ಅಂತ ಹೇಳ್ಬಿಡ್ತೀವಿ. ಈ ರೀತಿಯ ಒಂದು ಬಾಹ್ಯ ಸುಖಗಳನ್ನು ನಾವು ಕಷ್ಟಪಟ್ಟು ಪಡ್ಕೊತೀವಿ. ಅನೇಕ ಸಲ ದುಡ್ಡು ಖರ್ಚು ಮಾಡಿ, ಶ್ರಮ ಖರ್ಚು ಮಾಡಿ ಪಡ್ಕೊತೀವಿ. ಆದರೆ ಅವು ಕ್ಷಣಿಕವಾಗಿರುತ್ತೆ, ಅವು ನಿರಂತರವಾಗಿರಲ್ಲ. ಆದರೆ ತನ್ನೊಳಗೇ ಉಂಟಾಗುವಂಥ ಸಂತೋಷ, ಆತ್ಮಸಂತೋಷ, ಅದು ನಿರಂತರವಾಗಿರುತ್ತೆ. ಅದನ್ನು ನಾವೇನು ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಮ್ಮಲ್ಲೇ ಸೃಷ್ಟಿ ಆಗ್ತಾ ಇರ್ತದೆ, ಸೃಜಿಸ್ತಾ ಇರುತ್ತೆ. ಅಂಥ ಒಂದು ಸುಖವನ್ನು ನಾವು ಪಡ್ಕೊಂಡಾಗ ನಾವು ಪೂರ್ಣ ಸುಖಿಗಳಾಗ್ತೀವಿ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.